वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुं. ಜಯ ಶ್ರೀ ಕೃಷ್ಣ. ನಾವು 16ನೇ ಅಧ್ಯಾಯದ 3 ಶ್ಲೋಕಗಳನ್ನು ನೋಡಿದ್ದೇವೆ. ದೈವಾಸುರ ಸಂಪದ್ವಿಭಾಗ ಯೋಗ ಅಂದರೆ ಅಸುರರ ಗುಣಗಳು, ದೈವಿ ಸಂಪನ್ನರ ಗುಣಗಳು ಹೇಗಿರ್ತದೆ ಎಂಬುದನ್ನು ಈ 16ನೇ ಶ್ಲೋಕದಲ್ಲಿ ಚೆನ್ನಾಗಿ ಕೃಷ್ಣ ಪರಮಾತ್ಮ ನಮಗೆ ಹೇಳಿದ್ದಾರೆ. ಓಕೆ, ಈಗ 4, 5, 6ನೇ ಶ್ಲೋಕಗಳನ್ನು ನೋಡುವ. ದಂಭೋದರ್ಪೋಭಿಮಾನಶ್ಚಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಇಲ್ಲಿ ದಂಭೋ, ಭೋ ಮಹಾಪ್ರಾಣ ದೀರ್ಘಾಕ್ಷರ, ದರ್ಪೋ ದೀರ್ಘಾಕ್ಷರ, ಅರ್ಕಾರ ಒತ್ತು ಪೋದ ನಂತರ ಇದೆ, ಅದನ್ನ ಮೊದಲೇ ತಗೊಳ್ಳುವ. ಅನಂತರ ಅಲ್ಲೊಂದು ಎಸ್ ಮಾರ್ಕ್ ಇದ್ರೆ ಅಂದ್ರೆ ಅವಗ್ರಹ ಸಂಧಿ ಆಗುವಾಗ ಅಲ್ಲೊಂದು ಅಕ್ಷರ ಲೋಪ ಆಗಿದೆ ಅಂತ ಅರ್ಥ. ಭೀಮಾನಶ್ಚ, ಭಿ ಮಹಾಪ್ರಾಣ, ಮಾ ದೀರ್ಘಾಕ್ಷರ, ನಶ್ಚ ನಾದ ಜೊತೆ ಶು ತಗೊಳ್ಳುವ, ನಶ್ಚ ಚಾದಂತ್ರ ಚ ಮತ್ತೆ ಶು 2 ಅಕ್ಷರಗಳು ಸೇರಿದೆ. ನಂತರ ಕ್ರೋಧ, ರೋ ಕು ಮತ್ತೆ ರೋ 2 ಅಕ್ಷರ ಸೇರಿದೆ, ಸಂಯುಕ್ತಾಕ್ಷರ ಆಗಿದೆ ಅಲ್ಲಿ. ಕು ಅನ್ನ ಚಾದ ಒಟ್ಟಿಗೆ ತಗೊಳ್ಳುವ. ದಂಭೋದರ್ಪೋಭಿಮಾನಶ್ಚಕ್ರೋಧ ದೀರ್ಘಾಕ್ಷರ, ದ ಮಹಾಪ್ರಾಣ, ನಂತರ ವಿಸರ್ಗದ ಉಚ್ಚಾರಣೆ ಅಲ್ಲ, ಗಾಳಿ ಹೊರಗೆ ಹೋಗುವಂತ ಶಬ್ದ ಫ್. ಪಾರುಷ ಮುಂದಿನ ಅಕ್ಷರ ಪಾ ಇದೆ. ಪಾರುಷ್ಯಮೇ ಶ್ಯ ಶು ಮತ್ತೆ ಯ, ಶು ಷಣ್ಮುಖ ಶ್ಯ, ಶು ಮತ್ತೆ ಶು ಅನ್ನ ರೂನ ಜೊತೆ ತಗೊಳ್ಳುವ. ಪಾರುಷ್ಯಮೇವ ಚ ಮೇ ದೀರ್ಘಾಕ್ಷರ. ಅಜ್ಞಾನಂಚಾಭಿಜಾತಸ್ಯ, ಅಜ್ಞಾನ ಅಜ್ಞಾನ ಜ ಮತ್ತೆ ಜ್ಞಾ 2 ಅಕ್ಷರಗಳು ಸೇರಿದೆ, ಜ್ಞಾ ದೀರ್ಘಾಕ್ಷರ. ನ ಆದ ನಂತರ ಅಲ್ಲಿ ಅನುಸ್ವರದ ಉಚ್ಚಾರಣೆ ಞ, ಞ ಮುಂದಿನ ಅಕ್ಷರ ಚ ಇದೆ, ಚ ಚ ಜ ಝ ಞ. ಅಜ್ಞಾನಂಚಾಭಿಜಾತಸ್ಯ, ಭಿ ಮಹಾಪ್ರಾಣ, ಜಾ ದೀರ್ಘಾಕ್ಷರ, ತಸ್ಯ ತಾದ ಜೊತೆ ಸ ತಗೊಳ್ಳುವ, ಸ ಮತ್ತೆ ಯ 2 ಅಕ್ಷರಗಳು ಸೇರಿ ಸಂಯುಕ್ತಾಕ್ಷರ ಆಗಿದೆ ಅಲ್ಲಿ. ಪಾರ್ಥ ಪಾ ದೀರ್ಘಾಕ್ಷರ, ನಂತರ ಥಾದ ಮೊದಲೇ ಋಕಾರ ತಗೊಳ್ಳುವ, ತಾದ ನಂತರ ಅರ್ಕಾರ ಒತ್ತಿದೆ. ಸಂಪದ ಸಾದ ನಂತರ ಮಕರ, ಅನುಸ್ವರದ ಉಚ್ಚಾರಣೆ ಮ, ಮುಂದಿನ ಅಕ್ಷರ ಪಾ ಇದೆ, ಪಾಪ ಬಾಬ ಮ, ಮಾದ ಅರ್ಧ. ಮಾಸುರಿ ಮಾ ದೀರ್ಘಾಕ್ಷರ, ರೀ ದೀರ್ಘಾಕ್ಷರ, ನಂತರ ಕೊನೆಗೆ ಮಾ ಅಲ್ಲ ಮ್, ಅರ್ಧ ಮ. ಓಕೆ, ದಂಭೋದರ್ಪೋಭಿಮಾನಶ್ಚಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಓಕೆ, ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ದಂಭೋದರ್ಪೋಭಿಮಾನಶ್ಚ ದಂಭ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಈಗ 2 ಚರಣ ಸೇರಿಸಿಕೊಂಡು ಹೋಗುವ. ದಂಭೋದರ್ಪೋಭಿಮಾನಶ್ಚಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಹೋಗಿ ಇನ್ನು 4 ಚರಣ ಸೇರಿಸಿಕೊಂಡು ಹೇಳುವ. ದಂಭೋದರ್ಪೋಭಿಮಾನಶ್ಚಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಇದು 4ನೇ ಶ್ಲೋಕ ಆಯಿತು. ಇನ್ನು 5ನೇ ಶ್ಲೋಕ ನೋಡುವ. ದೈವೀ ಸಂಪದ್ವಿಮೋಕ್ಷಾಯ
ನಿಬಂಧಾಯಾಸುರೀಮತಾ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ದೈವೀ ದೈ ದೀರ್ಘಾಕ್ಷರ ವಿ ದೀರ್ಘಾಕ್ಷರ ದ ಮತ್ತೆ ಐ ಎರಡು ಅಕ್ಷರ ಸೇರಿದೆ. ದೈವೀ ಸಂಪದ್ವಿ ಸಾದ ನಂತರ ಮ ಅನುಸ್ವರದ ಉಚ್ಚಾರಣೆ, ಮುಂದಿನ ಅಕ್ಷರ ಪ ಇದೆ. ಸಂಪದ್ವಿ ಪಾದ ಜೊತೆ ದ ತಗೊಳ್ಳುವ, ದ ಮತ್ತೆ ವಿ ಎರಡು ಅಕ್ಷರ ಸೇರಿದೆ, ಅಲ್ಲಿ ಸಂಯುಕ್ತ ಅಕ್ಷರ ಆಗಿದೆ. ಸಂಪದ್ವಿ ಮೋಕ್ಷಾಯ ಕ ಮತ್ತೆ ಶ ಷಡ್ಮುಖ ಶ ಮೋಕ್ಷಾಯ ಕ ಅನ್ನ ಮೋದ ಜೊತೆ ತಗೊಳ್ಳುವ. ನಿಬಂಧ ಭಾ ಇಲ್ಲ ಅಲ್ಲಿ ಮಹಾಪ್ರಾಣ ಅಲ್ಲ, ನಿಬಂಧ ಬಾ ನಂತರ ನಿಬಂಧಾಧ ಮಹಾಪ್ರಾಣ ದೀರ್ಘಾಕ್ಷರ ಯಾಸುರಿ ದೀರ್ಘಾಕ್ಷರ ಮತಾ ದೀರ್ಘಾಕ್ಷರ ಮಾ ಹ್ರಸ್ವ ತಾ ದೀರ್ಘಾಕ್ಷರ ಮಾ ಶುಚಸ್ ಮಾ ದೀರ್ಘಾಕ್ಷರ ಶುಚಸ್ ಚಾದ ನಂತರ ವಿಸರ್ಗದ ಉಚ್ಚಾರಣೆ ಸ್ ಮುಂದಿನ ಅಕ್ಷರ ಸಾ ಇದೆ. ಸ್ ಅಂದ್ರೆ ಗಾಳಿ ಹೊರಗೆ ಹೋಗುವಂತ ಶಬ್ದ. ಮಾ ಚುಶ್ಚ ಸಂಪದನ್ ದೈವೀಂ ದ ಆದ ನಂತರ ಅನುಸ್ವರದ ಉಚ್ಚಾರಣೆ ನ ಮುಂದಿನ ಅಕ್ಷರ ದ ಇದೆ. ದ ಮತ್ತೆ ಐ ಸೇರಿ ದೈ ಆಗಿದೆ. ವಿ ದೀರ್ಘಾಕ್ಷರ ಮ ಅಭಿಜಾತೋಸಿ ಭಿ ಮಹಾಪ್ರಾಣ ಜಾತೋ ದೀರ್ಘಾಕ್ಷರ ನಂತರ ಒಂದು ಅಕ್ಷರ ಲೋಪ ಆಗಿದೆ, ಅದಕ್ಕಾಗಿ ಅಲ್ಲೊಂದು ಎಸ್ ಮಾರ್ಕ್ ಇದೆ, ಅವಗ್ರಹ ಅಂತ ಹೇಳ್ತೇವೆ. ಪಾಂಡವ ಡ್ ಟಾಟಾ ಢಣ್ಣ ಅಣ್ಣಾದ ಅರ್ಧ ಣ ಪಾಂಡವ ಡವ. ಓಕೆ, ಈಗ ಒಂದೊಂದೇ ಚರಣ ಇದು ಹೇಳುವ ಒಮ್ಮೆ ಒಂದ್ಸಲ. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತಾ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಈಗ ಒಂದೊಂದೇ ಚರಣ ಸೇರಿಸಿಕೊಂಡು ಹೋಗುವ. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತಾ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಈಗ ಎರಡೆರಡು ಚರಣ ನೋಡುವ. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತಾ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಈಗ ಎರಡೆರಡು ಚರಣ ಸೇರಿಸಿಕೊಂಡು ಹೋಗುವ. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತಾ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ನಾಲ್ಕು ಚರಣ ಸೇರಿಸಿ ಹೇಳುವ. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತಾ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಓಕೆ, ಈಗ ಆರನೇ ಶ್ಲೋಕ. ಚರಣ ಅಲ್ಲ, ಒಂದು ಶ್ಲೋಕದಲ್ಲಿ 4 ಚರಣಗಳಿವೆ. ಓಕೆ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ದ್ವೌ ದ ಮತ್ತೆ ಅವು ದೀರ್ಘಾಕ್ಷರ. ದ್ವೌ ಭೂತ ಭೂ ಮಹಾಪ್ರಾಣ ದೀರ್ಘಾಕ್ಷರ. ಸರ್ಗೌ ಸಾದ ನಂತರ ಋ ತಗೊಳ್ಳುವ, ಗ ಮೊದಲು ಋ ತಗೊಳ್ಳುವ, ಮುಂದಿನ ಅಕ್ಷರದ ಗೌದ ನಂತರ ಅರ್ಕಾರ ಒತ್ತಿದೆ. ಗೌ ಪುನಃ ದೀರ್ಘಾಕ್ಷರ ಅಲ್ಲಿ ಗೌ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ಎರಡು ಕೂಡ ದೀರ್ಘಾಕ್ಷರ. ಅದರ ಕೆ ಜೊತೆ ಸ್ ಅನ್ನ ತಗೊಳ್ಳುವ, ಅಲ್ಲೊಂದು ಎಸ್ ಮಾರ್ಕ್ ಇದೆ, ಅವಗ್ರಹ. ಲೋಕೇಸ್ಮಿನ್ ಸ್ ಮತ್ತೆ ಮಿ ಎರಡು ಅಕ್ಷರ ಸೇರಿದೆ. ಮಿನ್ ನ ಅಲ್ಲ ನ. ದೈ ಕೂಡ ದೀರ್ಘಾಕ್ಷರ, ದ ಮತ್ತೆ ಐ. ಆಸುರ ಏವಚ ಏ ದೀರ್ಘಾಕ್ಷರ, ವಚ ಹ್ರಸ್ವಗಳು. ದೈವೋ ದೈ ದೀರ್ಘಾಕ್ಷರ, ಓ ದೀರ್ಘಾಕ್ಷರ. ವಿಸ್ತರಶಃ
ಸ ಅನ್ನ ವಿಯ ಜೊತೆ ತಗೊಳ್ಳುವ ತ್, ಸ್ ಮತ್ತೆ ತ್, ತ ಎರಡು ಅಕ್ಷರ ಸೇರಿದೆ. ಶ ಶಫ್, ಶಾದ ನಂತರ ವಿಸರ್ಗದ ಉಚ್ಚಾರಣೆ. ಪ್ರೋಕ್ತ, ಮುಂದಿನ ಅಕ್ಷರ ಪೋ ಇದೆ. ಪ್ರೋಕ್ತ, ಪ್ ಮತ್ತೆ ರೋ, ತ್ ಮತ್ತೆ ತ, ಪ್ರೋಕ್ತ. ಆಸುರಂ, ಆಸುರ ದೀರ್ಘಾಕ್ಷರ ಆಸುರಂ, ರಾದ ನಂತರ ಅನುಸ್ವರದ ಉಚ್ಚಾರಣೆ ಮ್. ಪಾರ್ಥ, ಪಾ ದೀರ್ಘಾಕ್ಷರ, ತಾದ ನಂತರ ಅರ್ಕಾರ ಒತ್ತಿದೆ, ಅರ್ಕಾರ ಒತ್ತ ಋಕಾರವನ್ನ ತಾದ ಮೊದಲೇ ತಗೊಳ್ಳುವ. ಮೇ ಶೃಣು, ಮೇ ದೀರ್ಘಾಕ್ಷರ, ಶೃಣು, ಶು ಮತ್ತೆ ಋ, ಶೃಣು, ಶ್ರ ಅಲ್ಲ ಅದು ಶೃ, ಶೃಣು, 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 ಶು ಮತ್ತೆ ಋ, ಶೃಣು. ಓಕೆ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ, ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ನೆಕ್ಸ್ಟ್ ಈಗ ಒಂದೊಂದೇ ಚರಣ ಸೇರಿಸಿಕೊಂಡು ಹೋಗುವ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ, ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಈಗ ಎರಡೆರಡು ಚರಣ ಸೇರಿಸಿಕೊಂಡು ಹೋಗುವ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ, ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಈಗ ನಾಲ್ಕು ಚರಣ ಸೇರಿಸುವ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ, ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಓಕೆ, ಇವತ್ತಿಗೆ 3 ಶ್ಲೋಕಗಳು ಆಯ್ತು. ಈಗ ಪ್ರೇಯರ್ ತಗೊಳ್ಳುವ, ಎಂಡಿಂಗ್ ಪ್ರೇಯರ್. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ, ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಕೃಷ್ಣ.